ಡಾಕ್ಟರ್ ಅಪ್ಪ ಹೇಗಿದ್ದಾರೆ? ಸರ್ ದೇವ್ರ ದೊಡ್ಡವನು, ಆಪರೇಷನ್ ಸಕ್ಸಸ್ ಆಯಿತು. ನಿಮ್ಮ ತಂದೆ ಆರೋಗ್ಯವಾಗಿದ್ದಾರೆ. ಮಾವ, ನಾನು ಹೇಳಿಲ್ವಾ ಬಸವರಾಜ್ ಮಾವಯ್ಯ ಬೇಗ ಗುಣ ಆಗಿ ಬರ್ತಾರೆ ಅಂತ? ಈಗ ನೋಡಿ ಅವ್ರು ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ರು. ಸರ್, ಇದು ನಿಮ್ಮ ತಂದೆ ಜೇಬಲ್ ಸಿಕ್ತು. ಒಂದು ವೇಳೆ ನಾನು ಸುಮ್ಮನೆ ಇದ್ರು ಮಾವ ಸುಮ್ಮನೆ ಇರ್ತಿರ್ಲಿಲ್ಲ. ಖಂಡಿತ ನಾನು ಪ್ರಾಣ ತೆಗೆದಿರೋ. ಅದಕ್ಕೆ ಅವ್ರು ತಂದಿರೋ ಗನ್ನಿಂದ ಅವ್ರನ್ನೇ ಶೂಟ್ ಮಾಡ್ದೆಪ್ಪ. ಅದಕ್ಕೆ ಅವ್ರು ತಂದಿರೋ ಗನ್ನ ಕಿತ್ಕೊಂಡು ಅವ್ರನ್ನೇ ಶೂಟ್ ಮಾಡ್ದೆಪ್ಪ. ನಾನಿಷ್ಟು ದಿನ ಕಷ್ಟಪಟ್ಟು ನನ್ನ ಇಮೇಜ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಪ್ಪ. ಆದ್ರೆ ಎಲ್ಲ ಒಂದೇ ಕ್ಷಣದಲ್ಲಿ ನುಚ್ಚುನೂರಾಗೋಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಗೆದ್ದೆ ಗೆಲ್ತೀನಿ ಅಂತ ಬೀಗ್ತಿದ್ದವಳಿಗೆ ಅವಮಾನದ ಬೀಳ್ಕೊಡುಗೆ ಸಿಗುತ್ತೆ ಅಂತ ಭಯನೂ ಆಗಿತ್ತು. ಮದ್ವೆ ನಿಲ್ಸೋದಕ್ಕೆ ಯಾವ್ದಾದ್ರು ಒಂದು ದಾರಿ ಸಿಗ್ಬಹುದು ಅಂತ ನನ್ನ ಮನ್ಸು ಹೇಳಿತ್ತಪ್ಪ. ನನ್ನ ಊಹೆ ತಪ್ಪಾಗ್ಲಿಲ್ಲ. ಯಾರೋ ರೂಮ್ ಬಾಗಿಲು ತಟ್ಟಿದ್ರು. ಮತ್ತೆ ಯಾರೋ ಕರೆಯೋಕ್ ಬಂದಿದ್ದಾರೆ ಅಂತ ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ನೋಡಿದ್ರೆ ಆಪತ್ ಬಾಂಧವನಾಗಿ ಬಸವರಾಜ್ ಮಾವ ಬಂದಿದ್ರು. ಶಿಕಾರಿಗೆ ಹೋಗೋಕೆ ರೆಡಿ ಆಗಿದ್ದೆ. ಆಗ ನನ್ನ ಕಣ್ಮುಂದೆನೆ ನನ್ನ ಬೇಟೆ ಬಂದಂಗ. ಆಗ ನಡೆದಿದ್ದು ಏನಂದ್ರೆ, ಮಾವ ದಯವಿಟ್ಟು ನಂಗೇನು ಮಾಡ್ಬಿಡಿ, ನಿಮ್ ಕೈಗೆ ಮುಗಿತೀನಿ. ಅಬ್ಬಾ, ಏನ್ ಆಕ್ಟಿಂಗ್ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತು ಮುಂಚೆ ರಾಜಾಭಿಷೇಕ್ ಮಾತಾಡ್ತಿದ್ದೆ. ಶೂಟ್ ಮಾಡ್ತೀನಿ ಅಂದ್ಬಿಡ್ಲೆ ಹೇಗೆ ಬೇಡ್ಕೊಳ್ತಿದ್ಯಾ ನೋಡು. ಎಷ್ಟೊಂದು ಆಸೆ ನಿನಗೆ ನಿನ್ನ ಪ್ರಾಣದ ಮೇಲೆ. ಮಾವ ನೀವೀಗ ಏನ್ ಹೇಳ್ತೀರಾ ನಾನು ಅದನ್ನೇ ಮಾಡ್ತೀನಿ ಮಾವ. ಈ ಮದ್ವೆ ಆಗ್ಬೇಡ ಅಂದ್ರೆ ಖಂಡಿತ ಆಗಲ್ಲ ಮಾವ. ಈಗಲೇ ಹೊರಟೋಗ್ತೀನಿ ಮಾವ. ನಮ್ಮ ಮನೆಗೆ ಹೊರಟೋಗ್ತೀನಿ. ದಯವಿಟ್ಟು ಶೂಟ್ ಮಾಡಬೇಡಿ ಮಾವ. ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಮೆಚ್ಚಿಸೋಕ್ಕೆ ನನ್ನೇನು ಮುತ್ತುರಾಜ ಅಂದ್ಕೊಂಡಿದ್ಯಾ? ಮೆಚ್ಚೋದಕ್ಕಲ್ಲ ಮಾವ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ದಯವಿಟ್ಟು ಮಾವ ಶೂಟ್ ಮಾಡಬೇಡಿ. ನನಗೆ ಪ್ರಾಣ ಭಿಕ್ಷೆ ಕೊಟ್ಬಿಡಿ ಮಾವ. ಬೇಕಿದ್ರೆ ನಿಮ್ಮ ಕಾಲಿಗೆ ಮುಗಿತೀನಿ ಮಾವ. ಮಾವ ನನಗೆ ಮದುವೆಗಿಂತ ಪ್ರಾಣ ಮುಖ್ಯ ಮಾವ. ಪ್ರಾಣ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಈಗ ನೀವು ನನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನೀವು ಜೈಲಿಗೆ ಹೋಗ್ತೀರ ಮಾವ. ಆಮೇಲೆ ಬೆಳ್ಳಿ ಇನ್ನ ಒಂಟಿ ಆಗ್ತಾಳೆ. ಚಿಕ್ಕಮ್ಮ ತುಂಬ ದಂಡಿದ್ದಾರೆ ಅನ್ಸುತ್ತೆ. ನನ್ನ ಮದುವೆನ ಕಣ್ತುಂಬ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆ ಒಂದು ಆಸೆನ ಈಡೇರ್ಸೋಕ್ಕಾಗಲಿಲ್ಲ. ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ. ಜೊತೆಗೆ ಅಪ್ಪ ಹಾಸ್ಪಿಟ್ಲಿಗೆ ಸೇರಿರೋ ನೋವು ಚಿಕ್ಕಮ್ಮನ ಕಾಡ್ತಾ ಇದೆ. ಅವ್ರದ್ದು ಸ್ವಲ್ಪ ಗಟ್ಟಿ ಮನಸ್ಸು. ಏನೇ ಆದರೂ ಯಾರ ಹತ್ರನೂ ಹೇಳ್ಕೊಳಲ್ಲ. ನೀನು ಅವ್ರ ಜೊತೆಗಿದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಚಿಕ್ಕಮ್ಮಂಗೆ ಏನೂ ಆಗಬಾರ್ದು. ಯೋಚನೆ ಮಾಡಬೇಡಿ ಮಾವ. ನಾನು ಅತ್ತೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೀವೀಗ ಯಾವುದೇ ಯೋಚನೆ ಮಾಡದೆ ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ ಮಾವ. ಹುಷಾರಾಗಿ ನೋಡ್ಕೊ ಮಾಯಾ. ಅತ್ತೆ ಯಾಕತ್ತೆ ಮುತ್ತು ಮಾವ ಬಂದಾಗ ನೀವು ನಿದ್ದೆ ಮಾಡೋ ನಾಟಕ ಮಾಡಿದ್ರಿ? ನಾನು ಮಲ್ಕೊಳ್ಳೋ ಹಾಗೆ ನಾಟಕ ಮಾಡಿಲ್ಲ ಅಂದಿದ್ರೆ ಅವನು ನಿಮ್ಮ ಮಾವನ ಬಗ್ಗೆ ಕೇಳಿರ್ತಿದ್ದ. ಹಾಸ್ಪಿಟ್ಲಲ್ಲಿ ಬಿದ್ದಿರೋ ಅವನ ಬಗ್ಗೆ ಮಾತಾಡೋದಿರಲಿ. ನೆನೆಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ನಿನ್ನ ಆಳೋದು ದೂರದ ವಿಷಯನೇ. ಅದಕ್ಕೆ ನಿದ್ದೆ ಮಾಡೋ ಹಾಗೆ ನಾಟಕ ಮಾಡಿದೆ. ಅದು ಸರಿನೇ. ಆ ಮನುಷ್ಯ ಮದುವೆ ಮನೆಗೆ ಬಂದು ಗಲಾಟೆ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಂದು ಮುತ್ತುದು ಮದುವೆ ಆಗಿರ್ತಿತ್ತು. ಹೀಗೇನು? ನಿನಗೆ ಪ್ರಾಣ ತಾನೇ ಬೇಕು? ಯಾರ ಪ್ರಾಣ ಆದ್ರೇನು? ನನ್ನ ಪ್ರಾಣ ನಾನೇ ಕೊಡ್ತೀನಿ. ನನ್ನ
ಪ್ರಾಣ ಬೇಕಲ್ವಾ ನಿನಗೆ? ಕೊಡ್ತೀನಿ ತಗೋ. ಮುತ್ತು ಮಾವನ್ನ ಮದ್ವೆ ಆಗೋ ಅರ್ಹತೆ ಇರೋದು ನಿನಗೆ ಮಾತ್ರ, ಆ ಮಾಯಂಗಲ್ಲ. ಮುತ್ತು ಮಾವನ್ನ ಮದ್ವೆ ಆಗೋ ಅದೃಷ್ಟ ಅವಳಿಗಿಲ್ಲ. ಅವಳೇನಿದ್ರು ಈ ಮನೆಗೆ ಅತಿಥಿ ಅಷ್ಟೇ, ಇಲ್ಲ ಅಂದ್ರೆ ತಿಥಿಯಾಗಿ ಹೋಗ್ತಾಳೆ. ದತ್ತ, ಲಕ್ಕಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊ. ಯಾಕೋ ಅವ್ನ ಮನ್ಸು ಸರಿ ಇಲ್ಲ. ಗೀತನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಲೈವ್ ನೋಡೋಣ ಅಂದರೆ ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ. ನಾನು ಕಾನ್ಸಂಟ್ರೇಷನ್ನ ಕಳ್ಕೊಬಾರ್ದು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಗೆಲ್ಲೇಬೇಕು. ನಾನು ಇನ್ನೂ ಚಾಂಪಿಯನ್ ಅನ್ನೋದನ್ನು ತೋರಿಸ್ಲೇಬೇಕು. ಲಕ್ಕಿ, ಲಾಸ್ಟ್ ರೈಡು ನೀನೇ ರೈಡ್ ಮಾಡಬೇಕು. 3 ಜನನ ಔಟ್ ಮಾಡಲೇಬೇಕು ಲಕ್ಕಿ. ಕಮಾನ್. ಆಚಾರ್ಯ, ಮಂತ್ರ ಹೇಳಿ. ಸೂರಜ್ ತಾಳಿ ಕಟ್ತಾನ. ಸೂರಜ್ ತಗೋ, ಗೌರಿ ಕುತ್ತಿಗೆಗ ತಾಳಿ ಕಟ್ಟು. ಅವತ್ತು ನೀನು ನನ್ನ ಕಾಲ ಮೇಲೆ ಕಾಫಿ ಚೆಲ್ಲಿದಾಗ ರಾಮ ಬಂದು ನನ್ನ ಕಾಲು ಬರೆಸ್ತಿದ್ನಲ್ಲ, ಆಗ ನೀನು ಮೊದಲು ಹೋಗಿ ಸ್ನಾನ ಮಾಡಿ ರಾಮು ಅವರೇ ಅಂತ ಅಂದ್ಯಲ್ಲ. ಅದು ನನ್ನ ಮಗಳಿಗೆ ಭಾಳ ಹೊರಟಾಗ್ಬಿಟ್ಟಿದೆ. ನನಗಲ್ಲ ನನ್ನ ಮಗಳಿಗೂ ತುಂಬ ಹೊರಟಾಗ್ಬಿಟ್ಟಿದೆ. ಅದಕ್ಕೆ ಈಗ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡ್ರೆ ಅವಳು ನಿನ್ನ ಜೊತೆ ಬರ್ತಾಳಂತೆ. ತಗೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೀನು ಇದನ್ನ ತಗೊಂಡು ಉಟ್ಕೊಂಡು ನಾನು ಮುಂದೆ ಬರೋದನ್ನ ನೋಡ್ಬೇಕು. ನೀನು ಈ ಅಮ್ಮನ ಕೈ ತುತ್ತಿಂದು ತುಂಬ ದಿವಸಗಳಾಗಿದೆ ಅಲ್ವಾ? ನಾನೇ ಕೈ ತುತ್ತಿನ್ನಿಸ್ತೀನಿ. ತಡಿಯೋ, ಯಾರು ನೀವು? ನನ್ನ ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ನಿನ್ನ ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀನಿ. ನಡಿಯೋ. ಮಾವ, ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ? ನೀನು ನೀನೆಲ್ಲಿ ಏನು ಮಾಡ್ತಿದ್ಯಾ? ನಿನ್ನೆ ಕೇಳ್ತಿರೋ ನೀನು ಯಾಕೆ? ನಿಮಗೆ ಟಾಪ್ ಓಪನ್ ಆಗೋ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ ಅಲ್ವಾ? ಈ ಮನೇಲಿ ಒಂದು ಮಗುವಿನ ನಗು ಕೇಳಿಸ್ಬೇಕು. ನನಗೂ ನನ್ನ ಮೊಮ್ಮಗು ನೋಡಬೇಕು ಅನಿಸ್ಬಿಟ್ಟಿದೆ ವಿದ್ಯಾ. ಆದಷ್ಟು ಬೇಗ ನೀನು ನನಗೊಂದು ಮೊಮ್ಮಗು ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ.